ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಗೃಹಲಕ್ಷ್ಮಿಯವರಿಗೆ ಭರ್ಜರಿ ಗುಡ್ ನ್ಯೂಸ್ ಇದೆ ಅಂತಲೇ ಹೇಳ್ಬೋದು. ಯಾಕಪ್ಪ ಈ ಮಾತನ್ನು ಹೇಳ್ತಿದ್ದೀನಿ ಅಂದರೆ 18ನೇ ಕಂತಿನ ಹಣ ಈಗಾಗಲೇ ಎಲ್ಲರ ಒಂದು ಖಾತೆಗಳಿಗೆ ಬಿಡುಗಡೆ ಆಗೋದಕ್ಕೆ ಶುರುವಾಗಿದೆ. ಹೌದು, ಖಂಡಿತವಾಗೂ ಈ ಹಣ ಬಿಡುಗಡೆ ಆಗ್ತಾ ಇದೆ. ಸೊ ಇದ್ರ ಬಗ್ಗೆ ಎಲ್ಲ ಮಾಹಿತಿನ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ನೀವೇನಾದರೂ ಫಸ್ಟ್ ನಮ್ಮ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ವಿಡಿಯೋನ ಕಂಪ್ಲೀಟಾಗಿ ವಾಚ್ ಮಾಡಿದ್ರೆ ನಿಮಗೆ ಮಾಹಿತಿ ಕೂಡ ಕಂಪ್ಲೀಟಾಗಿ ಅರ್ಥ ಆಗುತ್ತೆ. ಬನ್ನಿ ಈಗ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಮೊದಲಿಗೆ ಗೃಹಲಕ್ಷ್ಮಿ ಯೋಜನೆಯ 2 ಕಂತಿನ ಹಣವನ್ನು ಮಾರ್ಚ್ ತಿಂಗಳಲ್ಲಿ ಬಿಡುಗಡೆ ಮಾಡಿದರು. ಹಾಗೆ 18ನೇ ಕಂತಿನ ಹಣವನ್ನು ನಾವು ಏಪ್ರಿಲ್ ತಿಂಗಳ ಒಂದು ಮೊದಲನೇ ವಾರದಲ್ಲಿ ಇಲ್ಲ 2ನೇ ವಾರದಲ್ಲಿ ಬಿಡುಗಡೆ ಮಾಡ್ತೀವಿ ಅಂತ ಹೇಳಿದರು. ಅದೇ ರೀತಿಯಲ್ಲಿ ಇವಾಗ ಯುಗಾದಿ ಹಬ್ಬದ ದಿನದಂದೇ 18ನೇ ಕಂತಿನ ಹಣವನ್ನು ಬಹಳಷ್ಟು ಮಹಿಳೆಯರಿಗೆ ಇವಾಗ ಸರ್ಕಾರ ಬಿಡುಗಡೆ ಮಾಡಿದೆ. ಇನ್ನು ನೀವು ಕೇಳೋದಾದರೆ ಇನ್ನು ಭಾನುವಾರ ಹಣ ಬಿಡುಗಡೆ ಆಗುತ್ತಾ ಅನ್ನೋದನ್ನು ಕೇಳೋದಾದರೆ ಖಂಡಿತವಾಗ್ಲೂ ಬಿಡುಗಡೆ ಆಗಿದೆ. ಯಾಕಂದರೆ ಇದು ಪ್ರೋಸೆಸ್ ಎಲ್ಲ ಮೊದಲೇ ಮಾಡಿರ್ತಾರೆ. ಅವರು ಬ್ಯಾಂಕಿಂದ ಎಲ್ಲರ ಒಂದು ಖಾತೆಗಳಿಗೆ ಯಾವಾಗ ಬೇಕಾದರೂ ಬ್ಯಾಂಕ್ ಅವರು ತಕ್ಷಣ ಎಲ್ಲರ ಒಂದು ಈ ಅಕೌಂಟ್ಗಳಿಗೆ ಟ್ರಾನ್ಸ್ಫರ್ ಮಾಡ್ಬೋದಾಗಿದೆ. ಸೊ ಅದಕ್ಕಾಗಿ ಇವತ್ತು ಭಾನುವಾರ ಸಹ ನಿನ್ನೆಯಿಂದಲೇ ಗೃಹಲಕ್ಷ್ಮಿ 18ನೇ ಕಂತಿನ ಹಣ ಬಹಳಷ್ಟು ಜನಗಳಿಗೆ ಇವಾಗ ಬಿಡುಗಡೆ ಆಗ್ತಾ ಇದೆ. ಭಾಳಷ್ಟು ಜಿಲ್ಲೆಗಳು, ಹಾಸನ ಆಗಿರ್ಬೋದು, ಬಾಗಲಕೋಟೆ ಆಗಿರ್ಬೋದು, ಹಾವೇರಿ ಆಗಿರ್ಬೋದು, ಇಂಥ ಬಹಳಷ್ಟು ಜಿಲ್ಲೆಗಳಿಗೆ ಬಿಡುಗಡೆ ಆಗಿದೆ. ಸೊ ಯಾರಾದರೂ ವಿಡಿಯೋ ನೋಡ್ತಾ ಇದ್ದರೆ ನಿಮ್ಮ ಒಂದು ಯಾವ ಜಿಲ್ಲೆಗೆ ಬಿಡುಗಡೆ ಆಗಿದೆ ಹಣ, ಇವತ್ತೇನಾದರೂ ಬಿಡುಗಡೆ ಆಯಿತಾ, ನಿನ್ನೆ ಆದರೂ ಬಿಡುಗಡೆ ಆಗಿದ್ದರೆ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ತಿಳಿಸೋದನ್ನು ಮರಿಬೇಡಿ. ಹಾಗೆ 17ನೇ ಕಂತಿನ ಹಣ ಕಳೆದ ವಾರ ಬಿಡುಗಡೆ ಆಗಿತ್ತು. ಅಂದರೆ 3ನೇ ಹಂತದ ಒಂದು ಪ್ರೋಸೆಸ್ನಲ್ಲಿ ಯಾರಿಗೆಲ್ಲ ಒಂದು ಪೆಂಡಿಂಗ್ ಇತ್ತೋ ಅವ್ರಿಗೆ ಬಿಡುಗಡೆ ಆಗಿತ್ತು. ಆದರೆ 18ನೇ ಕಂತಿನ ಹಣ ನಿನ್ನೆ ಬಿಡುಗಡೆ ಆಗ್ತಾ ಇರೋದ್ರಿಂದ ನೀವು ಕೇಳ್ಬೋದು, ನಮಗಿನ್ನೂ ಬಿಡುಗಡೆನೇ ಆಗಿಲ್ಲ, ನೀವು ಸುಳ್ಳು ಹೇಳ್ತಿದ್ದೀರಾ ಅಂತ ಕೇಳ್ಬೋದು. ಯಾಕಂದರೆ 18ನೇ ಕಂತಿನ ಹಣ ಒಂದೇ ದಿವಸದಲ್ಲಿ ಬಿಡುಗಡೆ ಆಗೋದಿಲ್ಲ. ಇನ್ನು ಒಂದು ವಾರ ಇಲ್ಲ ಒಂದು 10 ದಿವಸದಲ್ಲಿ ಎಲ್ಲರ ಒಂದು ಖಾತೆಗಳಿಗೆ ಬಿಡುಗಡೆ ಆಗುತ್ತೆ. ನಿನ್ನೆಯಿಂದ ಬಿಡುಗಡೆ ಆಗ್ತಾ ಇರೋದ್ರಿಂದ ಇನ್ನೊಂದು ವಾರದಲ್ಲಿ ನಿಮಗೆ ಎಲ್ಲರ ಒಂದು ಖಾತೆಗಳಿಗೆ ಹಣ ಬಿಡುಗಡೆ ಆಗುತ್ತೆ ಅಂತಲೇ ಹೇಳ್ಬೋದು. ಇದು ಒಂದು ಗುಡ್ ನ್ಯೂಸ್ ಅಂತೂ ನಿಜವಾಗ್ಲೂ ಆಗಿದೆ. ಯಾಕಂದರೆ ಹಬ್ಬಗಳಿಗೆ ಈ ರೀತಿ ಸರ್ಕಾರ ಹಣ ಬಿಡುಗಡೆ ಮಾಡೋದ್ರಿಂದ ಭಾಳಷ್ಟು ಜನರಿಗೆ ಹಬ್ಬಕ್ಕೂ ಒಂದು ಅನುಕೂಲ ಆಗುತ್ತೆ. ಹಾಗೂ ಭಾಳಷ್ಟು ಒಂದು ಹೊಸ ವರ್ಷ, ಯುಗಾದಿಯಿಂದ ಹೊಸ ವರ್ಷದ ಆಚರಣೆಯಲ್ಲಿ ಹಣ ಸಿಕ್ಕಿರೋದ್ರಿಂದ ಎಲ್ಲ ಮಹಿಳೆಯರು ನಿಜವಾಗ್ಲೂ ಖುಷಿಯಾಗಿರ್ತಾರೆ ಅಂತಲೇ ಹೇಳ್ಬೋದು. ಅದೇ ರೀತಿಯಾಗಿ ಇವತ್ತು ರಂಜಾನ್ ಸಹ ಇದೆ. ಇವತ್ತು ಸಹ ಭಾಳಷ್ಟು ಜನಗಳಿಗೆ ಹಣ ಬಿಡುಗಡೆ ಆಗುತ್ತೆ. ಯಾರೆಲ್ಲ ಒಂದು ಮುಸ್ಲಿಮು ವಿಡಿಯೋ ನೋಡ್ತಿದ್ದೀರಾ ಅವರಿಗೂ ಸಹ ಈ ಒಂದು ಗೃಹಲಕ್ಷ್ಮಿ ಹಣ ಬಿಡುಗಡೆ ಆಗುತ್ತೆ ಅಂತಲೇ ಹೇಳ್ಬೋದು. ಅವರು ಒಂದು ರಂಜಾನ್ ಆಚರಣೆ ಮಾಡೋದಕ್ಕೆ ಇವಾಗ ಸರ್ಕಾರ ಒಂದು ಗುಡ್ ನ್ಯೂಸನ್ನು ಕೊಟ್ಟಿದೆ. ಸೊ ನಿಮ್ಗೇನಾದರೂ ಇವತ್ತು ಹಣ ಬಿಡುಗಡೆ ಆಗಿದ್ದರೆ, ಅಂದರೆ ಹಣವೇನು ನಿಮ್ಗೇನಾದರೂ ರಿಸೀವ್ ಆಗಿದ್ದರೆ ದಯವಿಟ್ಟು ಕಮೆಂಟ್ ಸೆಕ್ಷನ್ ತಿಳಿಸೋದನ್ನು ಮರಿಬೇಡಿ. ಹಾಗೆ ನಿಮ್ಮ ಜಿಲ್ಲೆಯ ಒಂದು ಹೆಸರನ್ನು ಸಹ ತಿಳಿಸಿ. ಇದರಿಂದಾಗಿ ಭಾಳಷ್ಟು ಜನರಿಗೆ ಮಾಹಿತಿ ಸಿಗುತ್ತೆ. ಅದಕ್ಕೆ ಗೃಹಲಕ್ಷ್ಮಿ 18ನೇ ಕಂತಿನ ಬಗ್ಗೆ ಇವಾಗ ನಮಗೆ ಸಿಕ್ಕಿರುವಂಥ ಲೇಟೆಸ್ಟ್ ಮಾಹಿತಿಯಾಗಿದೆ. ಇನ್ನು ಇದೇ ರೀತಿಯಾದಂಥ ಏನಾದರೂ ಹೊಸ ಮಾಹಿತಿಗಳು ಸಿಕ್ಕಿದ್ರೆ ನಾನು ಮತ್ತೆ ನಿಮಗೆ ವಿಡಿಯೋ ಮಾಡಿ ತಿಳಿಸ್ಕೊಡ್ತೀನಿ. ಅದಕ್ಕೆ ನೀವೇನು ಮಾಡಬೇಕು ಅಂದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಐಕಾನ್ನ ಕ್ಲಿಕ್ ಮಾಡೋದ್ರಿಂದ ನೀವು ಎಲ್ಲ ಒಂದು ಡೈಲಿ ಅಪ್ಡೇಟ್ಸ್ನ ನೀವು ಪಡ್ಕೋಬೋದು. ಮಾಹಿತಿ ನಿಮಗೆ ಯೂಸ್ಫುಲ್ ಅನಿಸಿದ್ರೆ ಲೈಕ್ ಮಾಡಿ ಹಾಗೂ ಎಲ್ಲರಿಗೂ ಶೇರ್ ಮಾಡಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.